ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಮೊನ್ನೆ ಯಾವ್ದು ಕ್ಯಾಂಟರ್ ಏನೋ ಅನ್ಸುತ್ತೆ, ಕ್ಯಾಂಟರ್ ಅಲ್ಲಿ ಏನೋ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಸಾಮಾನ್ಯ. ಈಗ ಕ್ಯಾಂಟರ್ ಅಲ್ಲಿ ದರ್ಶನ್ ಸರ್ ಫೋಟೋ ಇಟ್ಕೊಂಡ್ರು ಆಗುತ್ತೆ, ದರ್ಶನ್ ಸರ್ ಫೋಟೋ ಇದ್ರೆ ಬೇರೆ ಫೋಟೋ ಇದ್ರು ಆಗುತ್ತೆ, ಸೊ ದೇವ್ರ ಫೋಟೋ ಇಟ್ಕೊಂಡ್ರು ಆಗುತ್ತೆ. ಸೊ ಕ್ಯಾಂಟರ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು. ಸೊ ಡ್ರೈವರ್ ತಪ್ಪಿರುತ್ತೋ ಅಥವಾ ಅವ್ರು ಅಡ್ಡ ಬಂದ್ರು, ಅದ್ ಏನ್ ಸಮಸ್ಯೆ ಇದೆಯೋ ಅದು ಬೇರೆ. ದರ್ಶನ್ ಅಭಿಮಾನಿಯಿಂದ ತಪ್ಪು ಆಕ್ಸಿಡೆಂಟ್. ಸೊ ಅದ್ ಏನಕ್ಕಾಯ್ತು ಏನಾಯ್ತು ಅದು ಬೇರೆ. ಸೊ ಅದಕ್ಕೆ ದರ್ಶನ್ ಅವ್ರ ಫೋಟೋ ಇದೆ, ಅವ್ನ್ ದರ್ಶನ್ ಅಭಿಮಾನಿ ಅಂದ ತಕ್ಷಣನೇ ದರ್ಶನ್ ಅಭಿಮಾನಿ ನೋಡಿ, ಒಬ್ಬನ ಜೀವ ತೆಗೆದ ದರ್ಶನ್ ಅಭಿಮಾನಿ, ಜೀವವನ್ನ ಹೆಣ್ಣು ಮಗಳ ಬಲಿ ತಗೊಂಡ ಡಿ ಬಾಸ್ ಫ್ಯಾನ್. ಸೊ ಈ ತರ ಟೈಟಲ್ ಕೊಡ್ತೀನಿ ಸರ್. ಆಮೇಲೆ ಇನ್ನೊಂದೇನಂದ್ರೆ ನಿಜ ಹೇಳ್ತೀನಿ, ನಾನು ಇಷ್ಟವಾಗಿ ಹೇಳ್ಕೊತೀನಿ, ಕೆಲವು ತಪ್ಪಾಗಿ ತಿಳ್ಕೊಬೋದು, ನಮ್ಮ ಸುತ್ತಮುತ್ತ ಇರೋರು ಬೇರೆ ಥರ ತಗೋಬೋದು. ಬಟ್ ನಿಜ ಹೇಳ್ಬೇಕಂದ್ರೆ ಸರ್, ಒಂದು ಟೈಮಲ್ಲಿ ನಿಜ ಹೇಳ್ತಾ ಇದ್ದೀನಿ, ಒಂದು ಟೈಮಲ್ಲಿ ನನ್ನನ್ನ ಮಾತಾಡ್ಸೋರು ದಿಕ್ಕಿರ್ಲಿಲ್ಲ. ಬಟ್ ಈಗ ಪ್ರೆಸೆಂಟು ಡಿ ಬಾಸ್ ಫ್ಯಾನ್ ಅಂತಿದ್ದಂಗೆ 1000 ಜನ ನನ್ನನ್ನು ಮಾತಾಡ್ತಾರೆ. 1000 ಜನ ರೋಡಲ್ಲಿ ನನ್ನ ಗುರ್ತಿಡ್ದು ನನ್ನ ಊಟ ಆಯ್ತಾ, ತಿಂಡಿ ಆಯ್ತಾ, ನಾಷ್ಟ ಆಯ್ತಾ, ಪಾಪ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ. ಅಂದ್ರೆ ಸರ್, ನನಗೆ ರೆಕಗ್ನೈಸ್ ಸಿಕ್ಕಿದೆ ನಮ್ಮ ಬಾಸಿಂದ. ನಾನು ಇದು ಮುಂಚೆ ನಾನು ಯಾರು ಗುರ್ತಿಸ್ತಿರ್ಲಿಲ್ಲ. ನಮ್ಮ ಸಂಬಂಧಿಕರು ಸಹ ನನ್ನನ್ನು ನೋಡಿದ್ರು ನೋಡ್ದಂಗೆ ಹೋಗ್ತಿದ್ರು ಸರ್. ಇವತ್ತು ನನ್ನ ಸಂಬಂಧಿಕರು ನನ್ನನ್ನು ಮಾತಾಡ್ಸಿಲ್ಲ ಅಂದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕೆಂದ್ರೆ 1000 ಜನ ರೋಡಲ್ಲಿ ನನ್ನ ಮಾತಾಡ್ಸಕ್ಕೆ ಸಿಕ್ತಿದ್ದಾರೆ ಸರ್. ನಿಜವಾದ ಬಂಧು ಬಳಗ ಅವರು ಸರ್. ಇವತ್ತು ನನ್ನ ಮಾತಾಡ್ಸಿದಾರೆ ಅಂದ್ರೆ ಅದಕ್ಕೆ ಇವರೇ ಕಾರಣ. ಮತ್ತೆ ಇವತ್ತಿಗೂ ಕೂಡ ನನ್ನ ಆಟೋದಲ್ಲಿ, ನಾನೊಬ್ಬ ಆಟೋ ಡ್ರೈವರು, ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತ ನಾನು ಇವತ್ತಿಗೂ ನಾನು ಮಾಡ್ತಾ ಇದ್ದೀನಿ. ಮತ್ತೆ ವಯಸ್ಸಾದವ್ರಿಗೆ, ಕುಂಟ್ರು ಕುರುಡಿಗೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ನಾನು ಮಾಡ್ತೀನಿ. ಅಂದ್ರೆ ದುಡ್ಡು ಕೊಡ್ತೀನಿ ಅಂತಲ್ಲ, ನನ್ನ ಆಟೋದಲ್ಲಿ ಎಲ್ಲಿ ಗಂಟ ಸಾಧ್ಯ ಬಿಡೋಕ್ಕೆ ಅಲ್ಲಿ ಗಂಟ ನಾನು ಖಂಡಿತವಾಗಿ ಬಿಡ್ತೀನಿ. ಅದು ಯಾಕೆ, ಇವ್ರ ಫ್ಯಾನ್ ಆಗಿರೋದಕ್ಕೆ, ನಮ್ಮ ಬಾಸ್ ಅಭಿಮಾನಿ, ನಾನು ಡಿ ಬಾಸ್ ಅಭಿಮಾನಿ ಆಗಿರೋದಕ್ಕೆ ಗರ್ಭಿಣಿಯರಿಗೆ ಉಚಿತ, ಮತ್ತೆ ವಯಸ್ಸಾದವ್ರಿಗೆ, ಕುಂಟ್ರು ಕುರುಡರಿಗೆ ನನ್ನ ಕೈಲಿ ಅದೊಂದು ಅಳಿಲ್ ಸೇವೆ. ಯಾಕಂದ್ರೆ ನಮ್ಮ ಬಾಸ್ ಆ ಮಟ್ಟ ಮಾಡಿದಾಗ ಅವ್ರ ಅಭಿಮಾನಿಯಾಗಿ ನಾನು ಈ ಮಟ್ಟದಲ್ಲಿ ಮಾಡ್ತೀನಿ. ನಮ್ಮ ಬಾಸ್ ಯಾವತ್ತೂ ಯಾರಿಗೂ ಕೂಡ ಕೆಟ್ಟದನ್ನ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ನಮ್ಮ ಬಾಸ್ ಹೇಳಿರೋದೇನೋ, ತಲೆ ಹೊಡಿಬೇಡಿ, ತಲೆ ಹಿಡಿಬೇಡಿ, ಕಷ್ಟಪಟ್ಟು ಏನ್ ಬೇಕಾದ್ರೂ ಮಾಡಿ. ಅದೇ ದಾರಲ್ಲೇ ನಾವಿದೀವಿ, ಒಳ್ಳೇದನ್ನ ಮಾಡ್ತಾ ಇದೀವಿ. ಆದ್ರೂ ಕೂಡ ಕೆಲವರು ಬೆರಳಿನ ಕೆಲವರು ನಮ್ಮ ಬಾಸ್ ಹೆಸರು ಅಲ್ಲಿ ಏನಾರು ಒಂದು ವಿಡಿಯೋ ಮಾಡ್ತು ಅಂದ್ರೆ, ನಮ್ಮ ಬಾಸ್ ಹೆಸರಲ್ಲಿ ಏನಾರು ನಾವು ಮಾತಾಡ್ತಂದ್ರೆ ಬ್ಯಾಡ್ ಕಮೆಂಟ್ ಆಗ್ತಾರೆ. ನಮ್ಮ ಬಾಸ್ ಹೆಸರು ತಗೊಂಡ್ರೆ ಅವ್ರಿಗೆ ಒಂಥರ ಎಲ್ಲಿ ಬೆಂಕಿ ಇಕ್ಕೋತರ ಗೊತ್ತಿಲ್ಲ. ಈಗ ಮಹೇಶ್ವರಿ ಅವರೇ, ಈಗ ಅವ್ರು ನಿಮ್ಮ ಸ್ನೇಹಿತರು ಹೇಳಿದ್ರು ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ ಹೇಳಿ ಡಿ ಬಾಸ್ ಹೇಳಿದ್ದಾರೆ ಅಂತ. ಸೊ ಈಗ ಹೆಂಗಾಗಿದೆ ಅಂದ್ರೆ, ರೇಣುಕಾಸ್ವಾಮಿ ಕೊಲೆ ಆದ ನಂತರ ನಿಮ್ಮ ಡಿ ಬಾಸ್ ನೀವು ಅವ್ರು ಹೇಳ್ದಂಗೆ ನಡ್ಕೊಳ್ಳಲ್ಲ, ಇನ್ನು ನೀವೇನು ನಡ್ಕೊಳ್ತೀರಿ ಅನ್ನೋ ಥರ ಒಂದಿಷ್ಟು ಮಾತುಗಳು ಕೇಳಿ ಬರ್ತವೆ. ನೀವೇನು ಹೇಳ್ತೀರಿ ಅದಕ್ಕೆ? ಸರ್, ಆ ಹೆಣ್ಮಗಳು ಹೇಳೋದಕ್ಕಿಂತ ಫಸ್ಟು ಇವಾಗ ಈ ಪ್ರಪಂಚದಲ್ಲಿ, ಕರ್ನಾಟಕದಲ್ಲೇ ಸರ್ ತಗೊಳ್ಳೋಣ, ಪ್ರಪಂಚ ಬೇಡ ಸರ್, ಕರ್ನಾಟಕದಲ್ಲಿ ತಗೊಳ್ಳೋಣ. ಸಾಚ ಅನ್ನೋನು ಯಾವನಾರು ಇದ್ದಾನೆ ಸರ್, ಅವನವನಿಗೆ ಗೊತ್ತಿರುತ್ತೆ ನನ್ನ ಒಳಗಡೆ ಎಷ್ಟು ಕಳ್ಳ ಅನ್ನೋದು, ನಾನು ಎಷ್ಟು ಕಳ್ಳ ಅಂತ ನನಗೆ ಗೊತ್ತು, ನೀವು ಎಷ್ಟು ಕಳ್ಳ ಅಂತ ನಿಮ್ಗೆ ಗೊತ್ತು. ಇಲ್ಲಿರೋ ಎಲ್ಲರಿಗೂ ಮನಸ್ಥಿತಿ ಅವ್ರ ಒಳಗಡೆ ಗೊತ್ತಿರುತ್ತೆ ಸರ್. ಮನುಷ್ಯ ಅಂದಮೇಲೆ ಒಂದು ಸಹಜವಾಗಿ ಕೋಪ, ಅದು ಇವಾಗ ನಾವು ದರ್ಶನ್ ಸರ್ನ ಕೋಪದಲ್ಲೂ ನೋಡಿದೀವಿ, ಪ್ರೀತಿಲೂ ನೋಡಿದೀವಿ, ಅವ್ರು ಸಿಟ್ಕೊಂಡಾಗ್ಲೂ ನೋಡಿದೀವಿ, ಕಷ್ಟದಲ್ಲಿದ್ದಾಗಲೂ ನೋಡಿದೀವಿ, ಖುಷಿಯಾಗಿದ್ದಾಗಲೂ ನೋಡಿದೀವಿ ಸರ್. ನಮಗೆ ಬೇಕಾಗಿರೋದು ಆ ವ್ಯಕ್ತಿ ಇವಾಗ ತಪ್ಪು ಮಾಡಿದಾರೆ ಬಿಟ್ಟರೆ ಕಣ್ಣಾರೆ ಯಾರು ನೋಡಿಲ್ಲ. ಇವಾಗ ಆಚೆ ಕೂತ್ಕೊಂಡೇನು ಸರ್, ಇವಾಗ ಧರ್ಮಸ್ಥಳಕ್ಕೆ ಹೋದಾಗ ವರ ಕೊಟ್ಟಿಲ್ಲ, ಹೋದ ತಕ್ಷಣ ಒಬ್ನಿಗೆ ಒಳ್ಳೇದಾಗುತ್ತೆ, ಆಗಿಲ್ಲ ಅಂದ್ರೆ ದೇವ್ರನ್ನೇ ಬೈತಾರೆ, ಮನುಷ್ಯನ್ ಬಿಡ್ತಾರ. ಬಟ್ ಇನ್ನೊಂದೇನಂದ್ರೆ ಸರ್, ಇಲ್ಲಿ ಯಾರನ್ನು ಪ್ರೀತಿಸ್ತಾ ಇರೋ ಕೆಲವರು ಇದಾರೆ ಸರ್. ಅವ್ರಿಗೆ ಪ್ರಕರಣಕ್ಕೆ ಏನ್ ಹೇಳ್ತೀರಿ ನೀವು? ಈಗ ಒಂದ್ ನಿಮಿಷ ಅವ್ರು ಹೇಳಿ ಮಹೇಶ್ವರಿ. ಈ ಪ್ರಕರಣ ಆದ್ಮೇಲೆ ಸರ್, ನಾನು ಸಿಂಗಿಂಗ್ ಮಾಡ್ತೀನಿ, ನಾನು ಸಿಂಗರ್ ಕೂಡ. ಈಗ ಪ್ರೋಗ್ರಾಮ್ಗಳಲ್ಲಿ ನಾವು ಹೋದಾಗ ಈ ಇನ್ಸಿಡೆಂಟ್ ಆಗಿ ಹೊಸದಾಗ, ಆಗ ನಮ್ಮ ಬಾಸ್ ಅವ್ರದ್ದು ಸಾಂಗ್ ಆಡಿದ್ರೆ ಸಡನ್ ಆಗಿ ಬಂದು ನಿಲ್ಸ್ಬಿಡೋದು, ಹಾಡ್ಬೇಡಿ ಅವ್ರದ್ದು ಅಂತ. ಅವಾಗ ನಮ್ಗೆ ಎಷ್ಟು ಹರ್ಟ್ ಆಗಿರ್ಬೇಕು ಸರ್. ಅಲ್ಲ, ಯಾರು ಕಣ್ಣಾರ ನೋಡಿಲ್ಲ, ಪ್ರಪಂಚದಲ್ಲಿ ಯಾರು ನೋಡಿದಾರೆ ಕಣ್ಣಾರ, ಏನಾಗಿದೆ ಅಂತ ಯಾರು ಗೊತ್ತು ಸರ್? ಆ ದೇವ್ರಿಗೆ ಗೊತ್ತು ಸರ್. ಈ ವಿಚಾರಕ್ಕೆ ಸೊ ಈ ಕೇಸ್ ನಡೀತಾ ಇದೆ, ಬಟ್ ಇನ್ನೂ ಆರೋಪಿ ಆಗಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ, ಮತ್ತೆ ಆ ಕೇಸಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ? ಯಾಕೆಂದ್ರೆ ಈಗ ನಾನೊಬ್ಬ ಹೀರೋ ಅಂದ ತಕ್ಷಣ ನನ್ನ ಸುತ್ತ ಇರೋರು ಯಾರೇ ತಪ್ಪು ಮಾಡಿದ್ರು ಅದು ಅವನ ತಲೆಗೆ ಬರುತ್ತೆ. ಸೊ ನನ್ನ ಇವ್ನ ಡೈರೆಕ್ಷನಲ್ಲೇ ಆಗಿರುತ್ತೆ, ಇವ್ರ ಡೈರೆಕ್ಷನ್ ಇದೆಲ್ಲ ನಡೆದಿರುತ್ತೆ ಅಂತ ಅನ್ಕೋತಾರೆ ಹೊರತು, ಬಟ್ ಅವ್ರಿಗೆ ಗೊತ್ತಿಲ್ದಂಗೆ ಇನ್ನೊಬ್ಬ ಏನೋ ಮಾಡಿರ್ಬೋದು. ಓ, ನಮ್ಮ ಬಾಸ್ಗೋಸ್ಕರ ಈ ಥರ ಆಯ್ತಾ, ಅದು ಏನು ನಡೆದಿದೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೇನೆ ಒಬ್ಬ ಮನುಷ್ಯನ ಒಂದ್ ವೇಳೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿ ಬರಲಿ, ಅದ್ರಲ್ಲಿ ಬೇರೆ ಇದಿಲ್ಲ. ಯಾಕಂದ್ರೆ ಕಾನೂನು ಮುಖಾಂತರ, ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಈ ಕಾನೂನು ವಿಚಾರಕ್ಕೆ ಬಂದಾಗ ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಕಾನೂನು ಪ್ರತಿಯೊಬ್ಬರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದಾಗ್ಲೂ ಕೂಡ ಫ್ಯಾನ್ಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಮರ್ಥನೆ ಮಾಡ್ಕೊಳ್ತಾರಲ್ಲ, ಹಾಗಾಗಿ ಅನ್ಎಜುಕೇಟೆಡ್ ಗಳು ಇವರು ಅನ್ನೋ ತರ ಮಾತಾಡ್ತಾರೆ ಸರ್. ಒಂದ್ ನಿಮಿಷ ಸರ್, ಸಮರ್ಥನೆ ಅನ್ನೋದು ತಪ್ಪು ಮಾಡಿದ್ದನ್ನ ಸಮರ್ಥನೆ ಮಾಡ್ಕೋತಿಲ್ಲ. ಓಕೆ ಸರ್, ಈಗ ನಿಮ್ಮ ಮನೆಯಲ್ಲಿ ಅಥವಾ ಯಾರ್ದೋ ಮನೆಯಲ್ಲಿ ಒಬ್ಬ ವ್ಯಕ್ತಿ ತಪ್ಪಿತಸ್ಥನಾಗಿ ಆರೋಪಿಯಾಗಿ ಸಿಕ್ಕಾಕೋತಾನೆ. ಅವ್ನ ತಮ್ಮನೇ ಆಗಿರ್ಬೋದು, ಅವ್ರ ಅಣ್ಣನೇ ಆಗಿರ್ಬೋದು.
ಊರೆಲ್ಲ ಮಾತಾಡುತ್ತೆ ಏಯ್ ನಿನ್ ತಮ್ಮ ಹಿಂಗ್ ಮಾಡಿದಾನೆ ಅಂತ. ಸೊ ಅವ್ರ ಅಣ್ಣ ಬಿಟ್ಕೊಡ್ತಾನ? ಬಟ್ ಕಾನೂನಿಗಿಂತ ದೊಡ್ಡವರಲ್ಲ, ಅದು ನಾನು ಮತ್ತೊಮ್ಮೆ ಹೇಳ್ತೀನಿ. ಆದ್ರೆ ಅವ್ರು ತಪ್ಪು ಮಾಡಿದಾರೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಒಂದ್ ವೇಳೆ ಸಾಬೀತಾಯ್ತಾ, ಓ ಈ ತರ ಮಾಡ್ಬಿಟ್ರಾ, ಇರ್ಲಿ ಬಿಡಿ, ಅವ್ರು ಮಾಡಿದ್ಕೆ ಅದೇನು ತೀರ್ಪು ಬರುತ್ತೋ ತೀರ್ಪು ಬರ್ಲಿ ಮಾಡಿದ್ರೆ. ಸೊ ಮಾಡೋದಕ್ಕಿಂತ ಮುಂಚೆನೆ ನಿಮ್ಮಣ್ಣ ಹಿಂಗೆ, ನಿಮ್ ತಮ್ಮ ಹಿಂಗೆ, ನೀವು ಇವ್ನ ಹಂಗೆ ಅಂತ ಅಂದಾಗ ಎಂತವ್ರು ಕೋಪ ಬರುತ್ತೆ, ಸಹಜ. ಸೊ ಇಲ್ಲಿ ಯಾರು ಒಪ್ಕೋತಾ ಇಲ್ಲ, ಅವ್ರು ಮಾಡಿರೋದನ್ನ ನಾವು ಇದ್ ಮಾಡ್ಕೋತಾ ಇಲ್ಲ, ಸಮರ್ಥನೆ ಮಾಡ್ಕೊಡೋದಲ್ಲ. ಕೆಲವ್ರು ಏನೋ ಉದ್ವೇಗದಲ್ಲಿ ಮಾತಾಡ್ಬೋದು, ಹಂಗೆ ಹಿಂಗೆ ಅದೇ ಸರಿ ಅಥವಾ. ಆಮೇಲೆ ಇನ್ನೊಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ, ಈ ಪ್ರಕರಣದಲ್ಲಿ ಎಸ್ಪೆಷಲಿ ಈ ರೇಣುಕಾ ಸ್ವಾಮಿ ಏನಿದಾರೋ, ಈ ರೇಣುಕಾ ಸ್ವಾಮಿನ ಮಹಾತ್ಮನ ರೀತಿಯಲ್ಲಿ ತೋರಿಸ್ತಾ ಇದಾರೆ. ಮಹಾತ್ಮ ಅಲ್ಲ, ಬಟ್ ಹಂಗಂತ ಕಾನೂನು ಕೈಗೆ ತಗೊಂಡಿದ್ರೆ ತಪ್ಪು. ಆದ್ರೆ ರೇಣುಕಾ ಸ್ವಾಮಿ ಮಹಾತ್ಮ ಅಲ್ಲ, ರೇಣುಕಾ ಸ್ವಾಮಿ ತಪ್ಪಿಲ್ಲ ಅಂತ ಹೇಳೋರು ಮುಟ್ಟಾಳ್ರು. ರೇಣುಕಾ ಸ್ವಾಮಿ ಮಹಾತ್ಮ, ಈ ಮಹಾತ್ಮನನ್ನ ಇವರು ಹಿಂಗ್ ಮಾಡ್ಬಿಟ್ರು. ಸೊ ಅದಲ್ಲ, ಅವನ್ ಫಸ್ಟ್ ಆಫ್ ಆಲ್ ಅವನ್ಗೆ ಶಿಕ್ಷೆ ಇವ್ರಿಲ್ದ್ರೆ ಬೇರೆ ಯಾರಾದ್ರೂ ಮಾಡ್ಬಿಡ್ತಾ ಇದ್ರೇನು, ಬಟ್ ತಪ್ಪೇ ಅದು. ಇವ್ರಿಲ್ದಲೆ ಬೇರೆ ಯಾರಾದ್ರೂ ಈ ತರ ಅವ್ನು ಇದೇ ಕೆಲಸ ಕಂಟಿನ್ಯೂ ಮಾಡಿದ್ರೆ, ಆಕ್ಚುಲಿ ಆತರ ಮಾತಾಡಬಾರ್ದು ಇದಾದ್ಮೇಲೆ ಅಂತವ್ರ ಮೇಲೆ. ಬಟ್ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಬೇರೆ ಯಾರೋ ಏನಾದ್ರು ಮಾಡ್ಬಿಡ್ತಾ ಇದ್ರು. ಬಟ್ ಇವ್ರು ಮಾಡಿದ್ರು, ಬಟ್ ಮಾಡಿದಾರೋ ಮಾಡಿಲ್ವೋ ಅದು ಗೊತ್ತಿಲ್ಲ. ಸೊ ಒಂದ್ ವೇಳೆ ಕಾನೂನನ್ನ ಕೈ ಕೊಳ್ಳೋದು ತಪ್ಪಲ್ಲ, ಅದಂತೂ ತಪ್ಪು. ಬಟ್ ಮಹಾತ್ಮನ ರೀತಿ ತೋರಿಸ್ತಾ ಇದ್ರೆ ಅದು ತಪ್ಪು. ಇನ್ನೊಂದು, ಈ ದರ್ಶನ್ ಅವ್ರನ್ನ ಏನಾದ್ರು ಒಬ್ಬ ನಟ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಇವಾಗ. ಒಂದ್ ವೇಳೆ ಫ್ಯಾನ್ಸ್ ಇಲ್ಲ ಅಂದಿದ್ರೆ, ಎಸ್ಪೆಷಲಿ ಒಂದಿಷ್ಟು ವರ್ಗ ಏನ್ ಮಾಡೋರು ಅಂದ್ರೆ, ಇವ್ರನ್ನ ಒಂದು ರೌಡಿ ತರ ಟ್ರೀಟ್ ಮಾಡ್ಬಿಡೋರು, ಒಬ್ಬ ಅಂಡರ್ ಡಾನ್ ತರ ಟ್ರೀಟ್ ಮಾಡೋರು.